वर्णानामर्थसङ्घानां रसनां छन्दसामपि मङ्गलानां च कर्तारो वन्दे वाणिविनायकौ सिद्धसद्गुरुपादाब्जं जननी जनकस्तथा तत्त्वोपदेशकर्तारं नत्वा ಭಕ್ತಿಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಪರಮೇಶ್ವರನ ಪರಾವತಾರೆ ಪರಮಾರಾಧ್ಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪವಿತ್ರ ಅಡಿತಾವರೆಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಕ್ಷೇತ್ರಾಧಿಷ್ಠಾತು ಎಲ್ಲ ದೇವತೆಗಳ ಚರಣಾರವಿಂದಗಳಿಗೆ ಭಕುತಿಯ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ವಯೋವೃದ್ಧರು, ಜ್ಞಾನವೃದ್ಧರು, ಪ್ರಕಾಂಡ ಪಂಡಿತರಾಗಿರ್ತಕ್ಕಂಥ ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರು ಸಹಜಾನಂದಪ್ಪಂಗಳ ಚರಣಾರವಿಂದಗಳಿಗೆ ಅನಂತ ಭಕುತಿಯ ನಮನಗಳನ್ನು ಸಮರ್ಪಿಸಿ, ಶಿವಪಂಚಾಕ್ಷರಿ ಮಂತ್ರವೇ ತಮ್ಮ ಉಸಿರಾಗಿರಿಸಿಕೊಂಡು ಸದ್ಗುರು ಸಿದ್ಧಾರೂಢಪ್ಪನ ಪ್ರಚಾರ ಕಾರ್ಯಕ್ರಮವೇ ತಮ್ಮ ಜೀವನದ ಗುರಿಯಾಗಿರಿಸಿಕೊಂಡು ಲೋಕ ಕಲ್ಯಾಣವನ್ನು ಗೈತಿರ್ತಕ್ಕಂಥ ಅಕ್ಕಲಕೋಟ ಶರಣಪ್ಪನವರೆಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಪರಮಪೂಜ್ಯ ಪ್ರಾತಸ್ಮರಣೀಯ ಚಿದ್ಘನಾನಂದಪ್ಪಂಗಳ ಚರಣಾರವಿಂದಗಳಿಗೆ ಅನಂತ ನಮನಗಳನ್ನು ಸಮರ್ಪಿಸಿ, ತತ್ಸನ್ನಿಧಾನದಲ್ಲಿ ಆಸನಾಶೀನರಾಗಿರ್ತಕ್ಕಂಥ ಪ್ರವಚನ ಪ್ರಭಾಕರರೆಂದೇ ಬಿರುದಾಂಕಿತವನ್ನು ಪಡೆದಿರ್ತಕ್ಕಂಥ ಗಣೇಶಾನಂದ ಮಹಾರಾಜರಿಗೂ ಶರಣೆಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ವೇದಿಕೆಯಲ್ಲಿ ಅಲಂಕೃತರಾಗಿರ್ತಕ್ಕಂಥ ಇನ್ನೂ ಎಲ್ಲ ಪೂಜ್ಯಪಾದರ ಚರಣಾರವಿಂದಗಳಿಗೆ ಶರಣುಗಳನ್ನು ಅರ್ಪಿಸಿ, ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಇಂದು ಬಹುಸುಂದರವಾದಂಥ ವಿಷಯವನ್ನು ಇರಿಸಿಕೊಂಡಿದ್ದಾರೆ. ಏನು ಅಂತ ಕೇಳಿದ್ರೆ, ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗೆ ಇದು ಮಿಗಿಲು. ಆ ಪರಮಾತ್ಮನ ನಾಮಸ್ಮರಣೆ ನಮ್ಮ ನಾಲ್ಗಿಗೆ ಬರಬೇಕಾದ್ರೆ ಬಹಳಷ್ಟು ಪುಣ್ಯ. ಅದಕ್ಕೆ ದಾಸರು ಹೇಳ್ತಾ ಇದಾರ, ನಾಲ್ಗಿ ಮೇಲೆ ಪರಮಾತ್ಮನ ನಾಮಸ್ಮರಣೆ ನಮಗೆ ಬರಂಗಿಲ್ರಿ, ನಮ್ಮ ನಾಲ್ಗಿ ಮೇಲೆ ಏನೇನೋ ಬರ್ತದ. ಅದಕ್ಕೆ ಅಂದ್ರೆ ಅವರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚೆ ಬುದ್ಧಿಯ ಬಿಡು ನಾಲಿಗೆ, ಚಾಡಿ ಹೇಳಲು ಬೇಡ ನಾಲಿಗೆ, ಶ್ರೀ ಹರಿಯನ್ನ ಬಾರದೆ ನಾಲಿಗೆ. ನಮ್ಮ ನಾಲ್ಗೆ ಏನು ಮಾಡ್ತದ ಅಂದ್ರೆ ಇನ್ನೊಬ್ಬರು ಚಾಡಿ ಹೇಳ್ತದ, ನಿಂದ ಮಾಡ್ತದ, ಏನೇನೋ 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 ನಮ್ಮ ನಾಲ್ಗೆ ಮೇಲೆ ಬರ್ತಾವ್ರಿ. ಆದರೆ ನಿಜಗುಂಡ್ರು ಹೇಳ್ತಾ ಇದಾರ, ಆ ಪರಮಾತ್ಮನ ನಾಮಸ್ಮರಣೆ ನಮ್ಮ ನಾಲಿಗೆಗೆ ಬರಬೇಕಾದ್ರೆ ಶಾಶ್ವತ ಪುಣ್ಯ ಇತ್ತಂದ್ರೆ ಬರ್ತದ. ಅದಕ್ಕೆ ನಾಮಸ್ಮರಣೆಯನ್ನು ನಾವು ಮಾಡಿದೀವಿ ಅಂದ್ರೆ, ಅವ್ರು ಇನ್ನೊಂದು ಕಡೆ ಹೇಳಿದ್ರು, ಕಾಯವಿಡದ ಆತ್ಮರಾಶಿಗೆ ಪರತರ ಮುಕುದಿಗೆ ಉಪಾಯವಿದು ನಿಜ ಶಿವ ಮಂತ್ರಮಣ್ಣ. ಶರೀರಧಾರಿಯಾಗಿ ಬಂದಿರ್ತಕ್ಕಂಥವರ ಜನ್ಮದ ಉದ್ದೇಶ ಏನು ಅಂದ್ರೆ ಮುಕ್ತಿ ಪಡಿಬೇಕು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮುಕ್ತಿಯನ್ನು ನಾವು ಪಡಿಬೇಕು. ಆ ಮೋಕ್ಷ ಪಡಿಲಿಕ್ಕೆ ಸಾಧನ ಯಾವುದು ಅಂತ ಕೇಳಿದ್ರೆ ನಿಜ ಶಿವ ಮಂತ್ರವಣ್ಣ. ಆ ಪರಮಾತ್ಮನ ಮಂತ್ರದಲ್ಲಿ ಇಂಥ ಶಕ್ತಿಯದ ಪುಣ್ಯಾತ್ಮರೇ. ಅದಕ್ಕೆ ಹೇಳಿದ್ರು ಶರಣರು, ಕರಿ ಅಂಜುವುದು ಅಂಕುಶ ಕೈಯ, ಗಿರಿ ಅಂಜುವುದು ಕುಲುಷ ಕೈಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಕೂಡಲ ಸಂಗಮ ದೇವ ಪಂಚ ಮಹಾಪಾತಕ ಅಂಜುವವು ನಿನ್ನ ನಾಮಕಯ್ಯ. ಕರಿ ಅಂಜುವುದು ಅಂಕುಶ ಕೈಯ, ಆನೆ ಅಂಜುತ್ತದೆ, ಬಲಾಢ್ಯ ಶರೀರ ಅದ ಅದರದು, ಆದ್ರೆ ಇಷ್ಟೇ ಒಂದು ಮೊಳೆ ಇರ್ತದ್ರಿ ಅಂಕುಶ ಅಂತ. ಅದರ ತಿವಿತಕ್ಕ ಅನ್ಸುತ್ತದ, ಮಾವುತನ ಕೈಯಾಗಿರ್ತದ, ಅದ್ರ ತಲೆಯಾಗ ಅವ ಚುಚ್ಚುತ್ತಿರ್ತಾನ. ಗಿರಿ ಅಂಜುವುದು ಕುಲುಷ ಕೈಯ, ದೊಡ್ಡ ಬೆಟ್ಟ ಅದ,
ಆ ಬೆಟ್ಟ ಎದಕ್ಕೆ ಅನ್ಸ್ತದಂದ್ರೆ ವಜ್ರಕ್ಕೆ ಅನ್ಸ್ತದಂತ್ರಿ. ವಜ್ರ ಅದ್ರ ಮ್ಯಾಲ ಬಿತ್ತು ಅಂದ್ರೆ ಆ ಗಿರಿ ಬೆಟ್ಟ ಪುಡಿ ಪುಡಿ ಆಗಿ ಹೋಗ್ತದ. ತಮಂದ ಅಂಜುವುದು ಜ್ಯೋತಿಗಯ್ಯ, ಎಷ್ಟೋ ವರ್ಷದ ಕತ್ತಲೆ ಅದ ಅಂದರೂ ಕೂಡ ಅದು ಜ್ಯೋತಿಗನ್ಸ್ತದ. ಒಂದು ಸಣ್ಣ ದೀಪ ಹಚ್ಚಿದ್ರೆ ಸಾಕು ಆ ಕತ್ತಲೆ ಓಡಿ ಹೋಗ್ತದೆ. ಆಗ ಪಂಚಮಹಾಪಾತಕ ಅಂಜುವವು ಕೂಡಲ ಸಂಗಮ ದೇವ ನಿನ್ನ ನಾಮಕಯ್ಯ. ಪಂಚಮಹಾಪಾತಕಗಳದವ, ಪಾಪಗಳ ಭಾಳವ. ಅದ್ರಾಗ 5 ಪ್ರಮುಖವನ್ನಾಗಿ ಮಾಡಿದ್ದಾರೆ. ಗೋಹತ್ಯೆ, ಶಿಶುಹತ್ಯೆ, ಬ್ರಾಹ್ಮಣ ಹತ್ಯೆ, ಭ್ರೂಣ ಹತ್ಯೆ ಇತ್ಯಾದಿಗಳು. ಅವು ಪಂಚಮಹಾಪಾತಕಗಳು ಹೋಗ್ತಾ ಇದಾವ ಪರಮಾತ್ಮ ನಿನ್ನ ನಾಮಸ್ಮರಣೆಗೆ. ಅದರ ಸಲುವಾಗಿ ಮಹಾತ್ಮರು ಹೇಳಿದ್ರು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಷಣ್ಮುಖ ಶಿವಗಳು ಹೇಳ್ತಾರೆ, ಶಿವಮಂತ್ರವೆನಗೆ ಕಾಮಧೇನುವಯ್ಯ, ಶಿವಮಂತ್ರವೆನಗೆ ಕಲ್ಪ ವೃಕ್ಷವಯ್ಯ, ಶಿವಮಂತ್ರವೆನಗೆ ಚಿಂತಾಮಣಿಯಯ್ಯ, ಶಿವಮಂತ್ರವೆನಗೆ ಪರುಷದ ಖಣಿಯಯ್ಯ, ಶಿವಮಂತ್ರವೆನಗೆ ಪುನಃ ಪ್ರಾಣ ಮೂಲಿಕೆಯಯ್ಯ. ಶಿವಮಂತ್ರದಲ್ಲಿ ಇಂಥ ಶಕ್ತಿಯದ, ಪುನಃ ಪ್ರಾಣ ಕೊಡ್ತದಂತ. ನೀವೆಲ್ಲರೂ ಅಪ್ಪೋರು ನಿಮ್ಗೆಲ್ಲರಿಗೆ ಸಂಸ್ಕಾರ ಹಾಕ್ಯಾರ. ಅಜ್ಜನ ಚರಿತ್ರೆ ಭಾಳ ಎಲ್ಲರೂ ಓದ್ತೀರಿ. ಸತ್ತಿ ಎಮ್ಮಿಗೆ ಹೆಂಗೆ ಬದುಕ್ಸೋರಿ ಸಿದ್ಧಾರೂಢಪ್ಪ? ಓಂ ನಮಃ ಶಿವಾಯ ಅಂತದ್ರ ಮ್ಯಾಲ ಕೈ ಎಳೆದರು, ಅದು ಎದ್ದು ನಿಂತು. ಹಾವು ಕಡ್ದಿರ್ತಕ್ಕಂಥ ಸಮಯದಲ್ಲಿ ಅವನ ಸುತ್ತಮುತ್ತ ಅಜ್ಜೋರ್ ಪಾದ ತೀರ್ಥ ಹಾಕಿ ಓಂ ನಮಃ ಶಿವಾಯ ನಾಮಸ್ಮರಣೆ ಮಾಡಿದ್ರೆ ಅವ ಎದ್ದು ಕುಂತ. ಪುನಃ ಪ್ರಾಣ ಮೂಲಿಕೆಯ. ಇಂಥ ಶಕ್ತಿ ಮಂತ್ರದಲ್ಲದ. ಅದಕ್ಕೆ ನಾವು ತಿಳ್ಕೊಂಡಿದ್ದೀವಿ ಏನೇನೋ ಮಂತ್ರ, ನಾವು ವಶೀಕರಣ ಮಾಡ್ಕೋಬೇಕು, ಅವ್ರು ನಾವು ಹೇಳಿದಂಗೆ ಕೇಳಬೇಕು, ಅವ್ರು ನಮ್ಮಂಗೆ ಆಗಬೇಕು, ನಮ್ಮಂಗೆ ಆಗ್ಬೇಕಂತ ನಾವು ಏನೇನೋ ಚಿಟ್ಟಿ ದಾರ ಅವೆಲ್ಲ ತಂದು ಕಟ್ತೀವ್ರಿ. ಅವ್ರಂತಾರ, ಶರಣರಂತಾರ, ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ. ವಶವ ಬಲ್ಲಿರೆಂಬ ಬುದ್ಧಿಯ ನರಿಯದ ಮನುಜರ ನೀವು ಕೇಳಿರಯ್ಯ. ವಶವಾವುದೆಂದರೆ ಮರಳುಗೊಂಬಿರಯ್ಯ ಎಲೆ ಗಾವಿಲ ಮನುಜರ. ಓಂ ನಮಃ ಶಿವಾಯ ಎಂಬ ಮಂತ್ರ ಸರ್ವಜನ ವಶ ಕೂಡಲ ಸಂಗಮ ದೇವ. ಓಂ ನಮಃ ಶಿವಾಯ ಮಂತ್ರ ಏನದ, ಇದು ಸರ್ವಜನ ವಶ. ನೋಡ್ರಿ, ಇವತ್ತು ಅಪ್ಪರು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರನೇ ಹೇಳ್ತಾ ಇದಾರೆ. ಈ ಸರ್ವಜನ ವಶ ಆಗ್ಯಾರ ನೋಡ್ರಿ. ಎಲ್ಲೆಲ್ಲಿಂದೋ ಬಂದು ಕುಂತಾರ, ಜಾಗ ಇಲ್ಲ, ಮುಂದೆ ಸರಿರಲ್ಲತಾರ ಅಪ್ಪೋರು. ಸರ್ವಜನ ವಶ ಓಂ ನಮಃ ಶಿವಾಯ. ಅಣ್ಣ ಬಸವಣ್ಣವ್ರು ಹೇಳ್ತಾ ಇದಾರ, ಈ ಮಂತ್ರ ಎಂಥದದ ಅಂದ್ರೆ ಕೂಡಲ ಬಸವ ಕಲ್ಯಾಣಕ್ಕೆ ಇಷ್ಟು ಜನ ಎಲ್ಲ ಹರಿದು ಬರ್ತಾ ಅದ. ಏನದಪ್ಪ ನಿನ್ನ ಬಲ್ ಮಂತ್ರ ತಂತ್ರ ಏನದ ಅಂತ ಕೇಳಿದ್ರೆ ಅವ್ರಂತಾರ, ಎನ್ನ ಮನದಲ್ಲಿ ಮತ್ತೊಂದು ಅರಿಯನಯ್ಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುತ್ತಿರ್ದೇನಯ್ಯ. ಎನಗಿದೆ ಮಂತ್ರ, ಎನಗಿದೆ ತಂತ್ರ, ಎನಗಿದೆ ಜಪ ತಪ ಕೂಡಲ ಸಂಗಮ ದೇವ. ನಾ ಏನೇನು ಮಾಡ್ತಾ ಇಲ್ಲ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಒಂದು ಅಂತ ಇದ್ದೀನಿ. ಅದೇ ನನಗ ಮಂತ್ರದ, ಅದೇ ನನಗ ತಂತ್ರ ಯಂತ್ರ ಎಲ್ಲ ಅದ. ಅದಕ್ಕಾಗಿ ಜನ ಹರಿದು ಬರ್ತಾರ ಅಂತ ಹೇಳಿದ್ರು. ಅದಕ್ಕೆ ಪುಣ್ಯಾತ್ಮರೇ, ಈ ಮಹಾ ಪಂಚಾಕ್ಷರಿ ಮಂತ್ರದಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರದಲ್ಲಿ ಮಹಾನ ಶಕ್ತಿ ಅದ. ಅರಿದು ಒಂದು ವೇಳೆ ಓಂ ನಮಃ ಶಿವಾಯ ಎಂದೊಡೆ ಮರೆದು ಮಾಡಿದ ಹಿಂದೇಳು ಜನ್ಮದ ಕರ್ಮದ ಕಟ್ಟು ಹರಿದು ಹೋಯಿತು ನೋಡ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಗುರುಮುಖದಿಂದ ತಗೊಂಡು ಅದರ ಅರ್ಥ ತಿಳ್ಕೊಂಡು ನಾವು ಜಪಿಸಿದೀವಿ ಅಂತಂದ್ರೆ ಹಿಂದೆ 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಕಟ್ಟು ಹರಿದು ಹೋಗ್ತದ. ಅರಿದು ಒಂದು ವೇಳೆ, ಅರಿಯದೆ ಒಂದು ವೇಳೆ ಓಂ ನಮಃ ಶಿವಾಯ ಎಂದಡೆ ದ್ವೈತ ಸಂಕುಳವೆಲ್ಲ ದೂರಾಗಿ ಹೋದವು ನೋಡ. ಅರಿಲಾರ್ದೇನೆ ಬಿ ನಾವು ಅಂದೀವಿ ಅಂತಂದ್ರೆ ನಮ್ದೆಲ್ಲ ಪಾಪ ನಿವಾರಣೆ ಆಗ್ತದಂತ. ಹೆಂಗ್ರಿ? ಕರೆಂಟ್ ಅದ, ಎಚ್ಚರ್ಲಿಂದ ಮುಟ್ರು ಬಿ ಕರೆಂಟ್ ಹೊಡಿತದ. ಗೊತ್ತಾಗಲ್ದಂಗೆ ಮುಟ್ರು ಹೊಡಂಗಿಲ್ಲೇನು, ಪಾಪ ಇವನಿಗೆ ಗೊತ್ತಿಲ್ಲ ಮುಟ್ಟೇನಂತದೇನ್ರಿ ಅದು. ಗೊತ್ತಾಗಲ್ದಂಗೆ ಮುಟ್ಟನು ಹೊಡಿತದ. ಹಂಗ ಅರಿಯದೆ ಓಂ ನಮಃ ಶಿವಾಯ ಅಂದೀವಿ ಅಂದರೂ ಕೂಡ ನಮ್ದು ಎಲ್ಲ ಪಾಪ ನಾಶ ಆಗ್ತದಂತ. ಸಲರಿ ಒಂದು ವೇಳೆ ಒಂದು ಸಲನೇ ಓಂ ನಮಃ ಶಿವಾಯ ಅಂದ್ರ
ನಮ್ಮದು ಎಲ್ಲ ಪಾಪ ನಾಶ ಆಗ್ತದ. ಒಂದು ಊರಾಗ ಏನಾಗಿತ್ತು ಅಂದ್ರೆ ಇಬ್ರು ಅಣ್ಣ ತಮ್ಮರಿದ್ದರ್ರಿ. ಅಣ್ಣ ಬಹಳ ಭಕ್ತಿವಂತ, ತಮ್ಮ ಆಲ್ರೌಂಡರ್. ಅವ ಎಲ್ಲ ಮಾಡ್ತಿದ್ರಿ, ಪಾಪಿ ಇದ್ದ, ಎಂದು ಭಜನ ಮಾಡಿಲ್ಲ, ಎಂದು ಗುರುವಿನ ಪಾದಕ್ಕೆ ಹಣೆ ಹಚ್ಚಿಲ್ಲ, ಎಂದು ಗುಡಿ ಗುಂಡಾರಗಳಿಗೆ ಹೋಗಿಲ್ಲ. ತಮ್ಮ ಅಂತವ್ರಿ. ಹಿಂದಿನ ಕಾಲಕ್ಕೆ ಏನು ಮಾಡ್ತಿರು ಅಂದ್ರೆ ಗುರುಗಳು ಬರ್ತಾ ಇದಾರ ಅಂದ್ರೆ ಬಾಜಾ ಬಾರಿಸ್ತಾ ತರ್ತಿರಂತ್ರಿ ಮನೆಗೆ, ಅವ್ರಿಗೆ ಕರ್ಕೊಂಡು ಸ್ವಾಗತ ಮಾಡ್ಕೊಂಡು ತರ್ತೀರಿ. ಇನ್ನು ಗುರುಗಳಿಗೆ ಅಣ್ಣ ಮನೆಗೆ ಕರ್ಕೊಂಡು ಬಂದ ಅಂದ್ರೆ ತಮ್ಮ ಮನೆ ಹೊರಗೆ ಆಗವರಿ. ಯಾಕ ಗುರುಗಳು ಮತ್ತೇನ್ರ ಹೇಳ್ತಾರ, ನನಗೆ ಮತ್ತೇನ್ರ ಮಾಡ್ತಾರ ಅಂತ ಹೇಳಿ. ಅವಾಗ ಅಣ್ಣ ಅನ್ಬೇಕು, ಗುರು ದೀಕ್ಷಾ ತಗೋಪ್ಪ, ಗುರು ದೀಕ್ಷಾ ತಗೋಪ್ಪ. ಅವೆಲ್ಲ ನಮ್ಗೆ ಜಮ್ಸಂಗಿಲ್ರಿ ಅಂತೇನ್ರಿ. ಯಾಕ ಅಂದ್ರೆ ಗುರು ದೀಕ್ಷಾ ಅಂದ್ರೆ ಅದು ಬೆಂಕಿ ಇದ್ದಂಗೆ ಇರ್ತದ. ನಮ್ಮಿಂದ ಎಲ್ಲ ಆಗಲ್ಲ, ಯಾಕಂದ್ರೆ ಅದು ದೀಕ್ಷಾ ತಗೊಂಡಿವಿ ಅಂತಂದ್ರೆ ಪಾಪ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಿದ್ರಿ. ಒಂದು ಸಾರಿ ಗುರುಗಳಿಗಂದ ಅಣ್ಣನ ಕಳ್ಕಳಿರಿ, ಹೆಂಗಾದ್ರಿ ಇವ ಉದ್ಧಾರ ಆಗ್ಯೇನು ಅಂತ ಹೇಳಿ. ಯಪ್ಪ ನಮ್ಮ ಹುಡುಗ ಒಂದು ಹಿಂಗೆ ಮಾಡ್ತದ್ರಿ, ನೀವು ಬಂದ್ರಿ ಅಂದ್ರೆ ನೀವು ಹೋಗೋವರೆಗೆ ಮನೆಗೆ ಬರಂಗಿಲ್ರಿ, ಹೆಂಗ್ ಮಾಡ್ಬೇಕು ಅಂತ ಹೇಳಿ ಅಂದಾಗ ಗುರುಗಳು ಸದ್ಗುರು ಮಾವುಲಿ ಅದಾರ. ಅವರೊಂದು ಉಪಾಯ ಹೇಳಿದ್ರು. ಏನಂತ ಏನಿಲ್ಲ, ನೀವು ಬಾಜಾ ಬಡಿತ ಹನುಮಾನ್ ದೇವ್ರ ಗುಡಿವರೆಗೆ ಹೋಗ್ರಿ, ಗುರುಗಳು ಹೋಗ್ಯಾರಂತ ಅವ್ ಮನೆಗೆ ಬರ್ತಾನ ಅಂತ ಹೇಳಿದ್ರು. ಇವ್ರು ಬಾಜಾ ಬಾರಿಸ್ತಾ ಹನುಮಾನ್ ಗುಡಿವರೆಗೆ ಹೋದ್ರು. ಅವ ಅಂದ ಹೋಯ್ತು, ಗುರು ಹೋಯ್ತು, ಈಗ ನಾ ಹೋಗ್ಬೇಕು ಮನೆಗೆ ಅಂತ ಅವ್ ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದ ತಕ್ಷಣ ಗುರುಗಳು ಎದುರೇ ಕುಂತಾರ. ಅವ ಒಳಗೆ ಬಂದ ತಕ್ಷಣ ಪಟ 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 ಎಲ್ಲ ಬಾಗಿಲು ಹಾಕಿಬಿಟ್ರು, ಓಡ್ ಹೋಗ್ತಾನಂತೆ. ಗುರುಗಳು ಎದುರೇ ಕುಂತಾರ, ಇನ್ನೇನು ಮಾಡ್ಬೇಕಂತ ಹೇಳಂದು ಎದುರು ಬಂದ. ತಮ್ಮ ಬಾರೋ ಅಂತಂದ. ಗುರುಗಳು ಅಂದ್ರಿ, ಬಂದು ಬಿಟ್ರಿ. ಅವ ಬಂದು ಬಿಟ್ಟ ತಕ್ಷಣ ಅವನಿಗಲ್ಲತ್ತರು ಓಂ ನಮ ಶಿವಾಯ ಅನು ಅಂದರು. ನಾ ಅನ್ನಂಗಿಲ್ಲ ಅಲ್ಲತ್ತಂದ್ರಿ. ನೀವು ಓಂ ನಮ ಶಿವಾಯ ಅನು ಅಂದ್ರು, ಅನ್ನಂಗಿಲ್ಲ ಅಂತ ಹೇಳಲ್ಲತ್ತರಿ. ಗುರುಗಳು ಏನು ಮಾಡಿದ್ರಿ, ಅವನಿಗೆ ಕೆಳಗೆ ಹಾಕಿ ಅದ ಮೇಲೆ ಕುಂತರ್ರಿ. ಅವನಿಗೆ ನೀವು ಓಂ ನಮ ಶಿವಾಯ ಅನು ಅಂತ ಎಲ್ಲರೂ ಅಂತಾರ, ಮನೆ ಮಂದಿ ಎಲ್ಲ ಹೇಳ್ತಾರ. ಅವ ಅನ್ನಕ್ ತಯಾರಿಲ್ಲ. ಕೊನೆಗೆ ಅವನಿಗೆ ಸಿಟ್ಟು ಬಂತ್ರಿ. ಸಿಟ್ಟು ಬಂದು ಅವ ಅಂದ, ನಾವು ಓಂ ನಮ ಶಿವಾಯ ಅನ್ನಂಗಿಲ್ಲ ಅಂದಲ್ಲ, ಮತ್ತ್ಯಾಕನು ಅಂತ್ರಿ ಅಂದ್ರಿ. ಅವ ಒಮ್ಮೆ ಓಂ ನಮ ಶಿವಾಯ ಅನ್ನೆಲೋ, ಒಂದು ಸಲ ಓಂ ನಮ ಶಿವಾಯ ಅಂದ್ರಿ. ನಾ ಅನ್ನಂಗಿಲ್ಲ ಓಂ ನಮ ಶಿವಾಯ ಅಂತ ಅಂದ್ಬಿಟ್ನಲ್ಲ. ಓಂ ನಮ ಶಿವಾಯ ಅನ್ನಂಗಿಲ್ಲ ಅಂತಂದ. ಅಂದ್ಮೇಲೆ ಏನಾಯ್ತು ಅಂದ್ರೆ ಗುರುಗಳು ಅಂದ್ರು, ಆಯ್ತು ಕೆಲಸ ಅಂದ್ರಿ. ಈ ಒಂದ್ಸಲರ ಅಂತಲ್ಲ ಇದು, ಈಗ ಅನ್ನಂಗಿಲ್ಲ ಅಂತಾರ ಅಂತಲ್ಲ, ನನ್ನ ಕೆಲಸ ಆಯ್ತು, ಈಗ ಬಿಟ್ಬಿಡ್ರಿ ಇವನಿಗೆ ಅಂತ ಹೇಳಿದ್ರಿ. ಅವಾಗ ಮುಂದೇನಾಯ್ತು ಅಂತಂದ್ರ ಅವ ಪ್ರಾಣ ಪಕ್ಷಿ ಹೋಯ್ತ್ರಿ, ಅವ ಸತ್ತನ್ರಿ. ಎಲ್ಲ ಮಾಡಿದವನ್ ಕೆಲಸ ಕೆಟ್ಟ ಕೆಲಸನೇ ಇದ್ದು ಯಮದೂತರು ಬಂದು ಅವನಿಗೆ ಯಮರಾಜನ ಮುಂದೆ ಒಯ್ದು ನಿಂದಿರ್ಸರು. ಯಮರಾಜಗಂತ ಆದಾರ ಚಿತ್ರಗುಪ್ತರು ಬಂದು, ಇವ ಏನು ಎಲ್ಲ ಕೆಟ್ಟ ಕೆಲಸ ಮಾಡ್ಯಾನ್ರಿ ಒಂದು, ಆದ್ರೆ ಒಂದು ಓಂ ನಮ ಶಿವಾಯ ಅಂದಾನ, ಇದಕ್ಕೆ ಏನು ಫಲ ಕೊಡಬೇಕು ಅಂತ ಕೇಳಿದ್ರಿ. ಯಮರಾಜ ಅಂದ, ಇದು ನನಗೆ ಗೊತ್ತಿಲ್ಲ ಅಂದ. ಇದು ಇವನಿಗೆ ಉತ್ಪತ್ತಿ ಮಾಡಿರ್ತಕ್ಕಂಥ ಬ್ರಹ್ಮನ ಬಳಿ ಹೋಗಾರಿ ಅಂತಂದ್ರಿ. ಬ್ರಹ್ಮನ ಬಳಿ ನಡಿ ಅಂದ್ರೆ ಅವ ಅಂದ, ನಾ ಬರಂಗಿಲ್ಲ ನಡ್ಕೋತ ಅಂದನ್ರಿ. ನಾ ಪಲ್ಲಕ್ಕಿ ಒಳಗೆ ಬರ್ತೀನಿ, ನೀ ಭುಜ ಕೊಡಬೇಕು, ಪಲ್ಲಕ್ಕಿ ನೀ ಹೊತ್ತುಕೊಳ್ಬೇಕು ಅಂತಂದ. ಯಮರಾಜ ಅಂದ, ಆಯ್ತಪ್ಪ ಅಂತ ಅವನಿಗೆ ತಗೊಂಡು ಬ್ರಹ್ಮದೇವ್ರ ಹತ್ರ ಹೋದ್ರು. ಬ್ರಹ್ಮದೇವರಿಗೆ ಕೇಳಿದ್ರು, ಒಂದು ಸಲ ಓಂ ನಮ ಶಿವಾಯ ಅಂದಾನೆ, ಇದಕ್ಕೆ ಏನು ಕೊಡಬೇಕು ಫಲ ಅಂತ. ಅವ ಅಂದ, ನನಗೆ ಉತ್ಪತ್ತಿ ಮಾಡೋದ್ರಾಗೆ ಸಾಕಾಗ್ಯದಪ್ಪ, ಇದ್ರ ಫಲ ಏನಂದ ನನಗೆ ಗೊತ್ತಿಲ್ಲ. ನಾವು ವಿಷ್ಣು ಪರಮಾತ್ಮನ ಬೆಲೆ ಹೋಗಾರ ಅಂತ ಹೇಳಿ ಅವ ಪಲ್ಲಕ್ಕಿದು ಒಂದು ಭುಜ ಕೊಟ್ಟುನ್ರಿ, ಇವನಿಗೆ ತಗೊಂಡು ನಡ್ದರ್ರಿ. ಎಲ್ಲಿ ಹೋದ್ರು? ವಿಷ್ಣುವಿನ ಬೆಲೆ ಹೋದ್ರು. ವಿಷ್ಣು ಪರಮಾತ್ಮ ಕೇಳಿದ್ರ ಅವ ಅಂದ, ಒಂದು ಸಲ ಓಂ ನಮ ಶಿವಾಯ ಅಂದ್ರೆ ಭಾಳ ಸಲ ಅಂದವ್ರಿಗೆ ಫಲ ಕೊಟ್ಟಿದ್ದು ಗೊತ್ತದ, ಒಂದು ಸಲ ಅಂದವನಿಗೆ ಏನು ಫಲ ಕೊಡ್ಬೇಕಂತ ಗೊತ್ತಿಲ್ಲ. ಓಂ ನಮ ಶಿವಾಯ ಪರಮಾತ್ಮನ ನಾಮ ಅದ, ಅವನ ಹತ್ರನೇ ಹೋಗ್ಬೇಕು ಅಂತ ಹೇಳಿ ಮೂಗರಾಗಿ ಏನ್ ಮಾಡಿದ್ರಿ, ಇವನಿಗೆ ಪರಮಾತ್ಮನ ಹತ್ರ ಹೋದ. ಇವ್ರು ಪರಮಾತ್ಮನ ಹತ್ರ ಸಭೆ ಒಳಗ ಪರಮಾತ್ಮ ಕುಂತಿದ್ದ. ಅವ್ರ ಆ ಕಡೆಯಿಂದ ಬರೋದ್ರ ಒಳಗಾಗಿ ಒಂದು ಐದೊಂದು ಹೊಸ ಸಮಯನೇ ಹೊಂಟದ, ಮನುಷ್ಯನೇ ಹೊಂಟದ ನಮ್ಮ ಕಡೆ. ಪಲ್ಲಕ್ಕಿ ಒಳಗ ಬ್ರಹ್ಮ ವಿಷ್ಣು ಮತ್ತ ಯಮರಾಜ ಭುಜ ಕೊಟ್ಟು ಇವನಿಗೆ ತಗೊಂಡು ಹೊಂಟಾರ. ಏನಿದ್ದಿರ್ಬೇಕಪ್ಪ ಅಂತ ಪರಮಾತ್ಮ ವಿಚಾರ ಮಾಡ್ತಿದ್ದ. ಅವ್ರು ಅವ್ರು ಹಿಂಗ ಪ್ರವೇಶ ಆಗ್ತಿದ್ರು ಸಭಾದೊಳಗ. ಪರಮಾತ್ಮ ಏನು ಮಾಡ್ದ, ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ
ಆ ಸಿಂಹಾಸನದಿಂದ ಇಳಿದು ಓಡಿ ಹೋದ್ರಿ. ಓಡಿ ಹೋಗಿ ಒಮ್ಮ ಓಂ ನಮ ಶಿವಾಯ ಅಂದಿರ್ತಕ್ಕಂಥ ವ್ಯಕ್ತಿಗೆ ಕರ್ಕೊಂಡು ಬಂದು ತನ್ನ ಜೊತೆಗೆ ಕೂಡಿಸ್ಕೊಂಡ್ರು. ಅವಾಗ ಅವರೆಲ್ಲರೂ ಕೇಳ್ತಾರ, ಯಮರಾಜ ಕೇಳ್ತಾ ಅದನ, ಹೇ ದೇವ, ಒಂದು ಸಲ ಓಂ ನಮ ಶಿವಾಯ ಅಂದಿದನ, ಇದಕ್ಕೆ ಫಲ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ನೀವರೇ ಹೇಳ್ರಿ ಅಂತ ಹೇಳಂದಾಗ ಪರಮಾತ್ಮ ಅಂದನಂತ, ಮತ್ತೆ ಹೇಳ್ತಕ ಅದೇ ಉತ್ತರ ಕೊಟ್ಟ, ನಿಮ್ಗೆ ಗೊತ್ತಾಗಿಲ್ಲೇನು ಅಂದನಂತ್ರೆ. ಒಂದು ಸಲ ಓಂ ನಮ ಶಿವಾಯ ಅಂದ ಸಲುವಾಗಿ ಪರಮಾತ್ಮನೇ ಬಂದು ಅವನಿಗೆ ಸ್ವಾಗತ ಮಾಡ್ಕೊಂಡು ತನ್ನ ಜೊತೆಗೆ ಕೂಡಿಸ್ಕೊಂಡನ. ಇದೇ ಅದ್ರ ಫಲ ಅಂತ ಹೇಳಿದಂತ್ರಿ ಪುಣ್ಯಾತ್ಮರು. ಎಂಥ ದುರಾಚಾರಿಯಾಗಿರ್ತಕ್ಕಂಥವನು ಒಂದು ಸಲ ಅನಬೇಕಂತಂದಾನೇನ್ರಿ, ಒತ್ತಾಯ ಪೂರ್ವಕವಾಗಿ ಓಂ ನಮ ಶಿವಾಯ ನಾನು ಅನಂಗಿಲ್ಲ ಅಂದನ್. ಅದಕ್ಕೆ ಒಮ್ಮೆ ಓಂ ನಮ ಶಿವಾಯ ಎನ್ನೆಲು ಸರ್ವ ಪ್ರಾಯಶ್ಚಿತ್ತಂಗಳಿಗೆ ಹೊನ್ನ ಪರ್ವತಂಗಳೆಯುವುದು. ಒಂದು ಸಲ ಓಂ ನಮ ಶಿವಾಯ ಅನ್ನೋ ನಿನ್ನ ಎಲ್ಲಾ ಪ್ರಾಯಶ್ಚಿತ್ತಗಳ, ನಿನ್ನ ಎಲ್ಲಾ ಪಾಪಗಳೇನಾಗ್ತಾವ ಹೊನ್ನ ಪರ್ವತ ಆಗ್ತದ ಅಂತ ಹೇಳ್ತಾ ಇದಾರ ಪುಣ್ಯಾತ್ಮರೇ. ಅವನು ಆ ಪರಮಾತ್ಮ ಸದ್ಗುರುವಿನ ಕೃಪೆಯಿಂದ, ಆ ಪರಶಿವನ ಆಶೀರ್ವಾದದಿಂದ ಸದಾ ಕೈಲಾಸವಾಸಿಯಾಗಿದ್ದ ಅವನಿಗೆ ಗಣಪದೇವಿಯನ್ನು ಕೊಟ್ಟ ಅಂತ ಹೇಳ್ತಾ ಇದಾರೆ ಪುಣ್ಯಾತ್ಮರೇ. ಮಂತ್ರದಲ್ಲಿ ಇಂಥ ಶಕ್ತಿ ಅದ. ಆ ಮಂತ್ರ ನಾವು ತಿಳ್ಕೊಂಡಿದೀವಿ ಹೆಂಗ ಅಂದ್ರೆ, ದೇವ್ರ ಮನ್ಯಾಗ ಕುಂತಾಗ ಪೂಜಾ ಮಾಡಿ ಕೈಯಾಗ ಮಾಲಾ ಹಿಡ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಬೇಕಂತೇಳಿ. ಆದ್ರ ಬೇರೆಯವ್ರು ಹೇಳ್ತಾ ಇದಾರ, ಸಾಮಾನ್ಯ ಪದ್ಯದಲ್ಲಿ ಹೇಳ್ತಾ ಇದಾರ, ಮನೆಯ ಕೆಲಸ ಮಾಡುವಾಗ, ಬೇಸರ ಬಂದು ಕೂಡುವಾಗ, ಕುಟ್ಟುವಾಗ, ಬೀಸುವಾಗ ಎಲ್ಲಾ ಸಮಯಕ್ಕ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತಾದ ಪುಣ್ಯಾತ್ಮರೇ. ಅದಕ್ಕೆ ನಾವು ದೇವ್ರ ಮನೆಯಾಗ ಕುಂತಾಗೆ ಕೈಯಾಗ ಮಾಲಾ ಹಿಡ್ಕೊಂಡೇ ಅಂತಲ್ಲ, ಹಗಲು ರಾತ್ರಿ ಎಡಬಿಡದೆ ನಾವು ನಾಮಸ್ಮರಣೆಯನ್ನು ನಾವು ಮಾಡಾಕ ಬರ್ತದ. ಹಾತ್ಮೆ ಕಾಮ ಮುಖಮೇ ನಾಮ, ಕೈಯಾಗ ಕೆಲಸ ಮಾಡ್ಕೊಂತಾನೆ ಬಾಯಿ ಒಳಗ ನಾಮಸ್ಮರಣೆ ಮಾಡಾಕ ಬರ್ತದ. ಒಂದು ಸಾರಿ ಸಮರ್ಥ ರಾಮದಾಸರು ಒಬ್ಬ ಅಜ್ಜಿ ಮನೆಗೆ ಭಿಕ್ಷಕ್ ಹೋಗಿ ನಿಂತಿರಂತ. ಅಜ್ಜಿ ಕಳವಿ ಕುಟ್ತಿದ್ರಲ್ರಿ. ಕಳವಿ ಕುಟ್ಟಕ್ ಹತ್ತಾಳ. ಸಮರ್ಥ ರಾಮದಾಸರಿಗೆ ಬೈತಾ ಇದಾಳ, ಏನಾಗ್ಯದ ನಿನಗೆ ಕೆಲಸ ಮಾಡಿ ಉಳ್ಳಾಕ? ಇಂಥ ದೊಡ್ಡ ಶರೀರದ, ನೋಡ್ಲಾಕ ಇಷ್ಟು ಭಾರಿ ಕಾಣ್ತಿ, ನಿನಗೇನಾಗ್ಯದ ಅಂತ ಬೈಯಾಕ ಹತ್ತಾಳ, ಕಳವಿ ಕುಟ್ಟಾಕ ಹತ್ತಾಳ. ಸಮರ್ಥ ರಾಮದಾಸರಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿರಂತ್ರಿ. ಅಜ್ಜಿ ಗಾಬರಿ ಆಯ್ತ್ರಿ. ಅಯ್ಯಪ್ಪ, ನಾ ಇಷ್ಟು ಬೈಯಾಕ ಹತ್ತೀನಿ, ಆದ್ರೂ ಅಜ್ಜಿ ನನಗೆ ಸಾಷ್ಟಾಂಗ ನಮಸ್ಕಾರ ನನಗೆ ಹಾಕ್ತಾ ಅದನಲ್ಲ, ಇದು ಏನಿದ್ದಿರ್ಬೇಕಂತ ಕೇಳ್ತಾ ಇದ್ದಾಳೆ. ಏಯಪ್ಪ, ನಾನು ನಿನಗೆ ಇಷ್ಟು ಬೈಯಾಕ ಹತ್ತೀನಿ, ಭಿಕ್ಷಾ ಬೇಡ ಯಾಕೆ ಉಣ್ತಿ, ಕೆಲಸ ಮಾಡಿ ಉಣಂತ ಬೈಯಾಕ ಹತ್ತೀನಿ, ನೀ ಯಾಕೆ ನನಗೆ ನಮಸ್ಕಾರ ಮಾಡ್ತಿ ಅಂತ ಕೇಳಿದಾಗ ಅಜ್ಜಿಗೆ ಸಮರ್ಥ ರಾಮದಾಸರು ಹೇಳ್ತಾ ಇದಾರ, ಅಮ್ಮ, ನಾ ಇಷ್ಟು ದಿವಸ ನಾ ಪೂಜಾ ಕುಂತಾಗೆ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತದ, ಜಪಮಾಲ ತಕೊಂಡೆ ಅಣಿಸ್ತಾನೆ ಮಾಡ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡಿದ. ಇವತ್ತು ಅಮ್ಮ ನೀ ನನಗ ಗುರು ಆದಿ. ಯಾಕ ನೀ ಕಳವಿ ಕುಟ್ತಿ, ಕೈಲಿಂದ ಕುಟ್ಟಾಕ್ ಹತ್ತಿದಿ, ಬಾಯಿಂದ ಬಯ್ಯಾಕ್ ಹತ್ತಿದಿ ನನಗ. ಅದರ ಸಲುವಾಗಿ ಕೆಲಸ ಮಾಡ್ತಾನ ನಾಮಸ್ಮರಣೆ ಮಾಡಾಕ ಬರ್ತದಂತ ಇವತ್ತು ಕಲಿಸಿಕೊಟ್ಟ ತಾಯಿ, ನೀನು ನನಗ ಗುರು ಆದಿ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದಾರ ಪುಣ್ಯಾತ್ಮರೇ. ನಾಮಸ್ಮರಣೆಯಲ್ಲಿ ಅನಂತ ಶಕ್ತಿ ಅದ. ಆ ನಾಮಸ್ಮರಣೆ ನಾವು ಸದಾ ನಮ್ಮ ನಾಲಿಗೆ ಮೇಲೆ ಧರಿಸ್ಬೇಕು. ಓಂ ನಮ ಶಿವಾಯ ಎಂಬ ನಾಮದ ಬೀಜವು ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ ಅಂತ ಹೇಳ್ತಾ ಇದ್ದಾರೆ ಶರಣರು. ಅದಕ್ಕೆ ಅಂಥ ನಾಮಸ್ಮರಣೆಯನ್ನು ನೀವೆಲ್ಲರೂ ಮಾಡಿ ಧನ್ಯರಾಗುವ ಸಾಮರ್ಥ್ಯ ಸದ್ಗುರುಗಳು ನಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಸೇವೆಯನ್ನು ಸದ್ಗುರುಗಳ ದಿವ್ಯ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ಹರಿ ಓಂ ತತ್ಸ. ಅಮ್ಮ ಅವರು ಮಾತಾಡಕತ್ತಿದ್ರಂದ್ರ